ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗೆಸ್ ಫೈನಲಿ ನೀವೆಲ್ಲ ಕಾಯ್ತಿದಂತ ಕ್ಷಣ ಬಂದೇ ಬಿಡ್ತು. ಪ್ರತಿ ಸಲ ಎಲ್ಲ ವಿಡಿಯೋದಲ್ಲೂ ಅಕ್ಕ ಫ್ಯಾಮಿಲಿ ವೀಕ್ ಯಾವಾಗ, ಮೇಡಮ್ ಫ್ಯಾಮಿಲಿನ ಯಾವಾಗ ಕರೆಸ್ತಾರೆ, ಹೇಳಿ ಮೇಡಮ್ ಅಂತ ಪ್ರತಿ ಸಲ ಕೇಳ್ತಿದ್ರಿ. ಸೊ ಫೈನಲಿ ನೀವೆಲ್ಲ ಕಾಯ್ತಿದ್ದಂತ ಮೂಮೆಂಟ್ ಬಂತು. ಎಸ್, ಈ ವೀಕ್ ಬಂದ್ಬಿಟ್ಟು ಫ್ಯಾಮಿಲಿ ವೀಕ್ ಆಗಿರುತ್ತೆ. ಫುಲ್ ಎಮೋಷನಲ್ ಮೂಮೆಂಟ್ಸ್ ಗಳಿರುತ್ತೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ಈ ಪ್ರೋಮೋದಲ್ಲಿ ಏನೇನ್ ನಡೀತಿದೆ ಅದೆಲ್ಲ ಹೇಳಕ್ಕಿಂತ ಮುಂಚೆ ಒಂದು ಸಿಕ್ಕಾಪಟ್ಟೆ ಸುದ್ದಿ ಆಗ್ತಿದೆ ಅಪ್ಪ. ಏನಂದ್ರೆ, ನಮ್ಮ ತ್ರಿವಿಕ್ರಮ್ ಅವ್ರ ಅಮ್ಮ ಬಂದ್ಬಿಟ್ಟು ಏನು ರಾಧಾಕೃಷ್ಣ ಅಂದಿರೋದು. ಸೊ ಅಲ್ಲಿ ಅವರು ರಾಧಾಕೃಷ್ಣ ತರ ಇದ್ದೀರಾ ಅಂತ ಹೇಳಿದ್ರ. ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನೋಡ್ಬೇಕು ಒಂದಷ್ಟು ಜನ ಹಾಕಿರೋದು, ರಾಧಾಕೃಷ್ಣ ಆದ್ರೇನಂತೆ ಕೊನೆಗೆ ಕೃಷ್ಣ ಮದ್ವೆ ಆಗೋದು ರುಕ್ಮಿಣಿನ ಅಂತ. ಒಳ್ಳೆ ಕಾಮಿಡಿ ಗುರು. ಏನ್ ಗೊತ್ತಾ, ಈ ಬಿಗ್ ಬಾಸ್ ಮನೇಲಿ ಏನೇ ಲವ್ವಿ ಡವ್ವಿ ಏನೇ ಇದ್ರು ಹೊರಗಡೆ ಹೋದ್ಮೇಲೆ ಯಾರನ್ನ ಲವ್ ಮಾಡ್ತಾರೋ, ಯಾರನ್ನ ಲವ್ ಮಾಡಿ ಇನ್ಯಾರನ್ನ ಮದ್ವೆ ಆಗ್ತಾರೋ ಸೊ ದೇವ್ರಿಗೆ ಗೊತ್ತು. ಯಾಕೆಂದ್ರೆ ಇಷ್ಟು ಸೀಸನ್ ಅಲ್ಲಿ ನಾವು ನೋಡಿದೀವಿ, ಎಷ್ಟೋ ಲವ್ ಸ್ಟೋರಿಗಳು, ಎಷ್ಟೋ ಲವಿ ಡವಿಗಳು ನಡೆದೋಗೈತೆ. ಬಟ್ ಎಲ್ಲೋ ಒಂದ್ ಕಡೆ ಯಾವುದೇ ಒಂದೇ ಒಂದು ಇನ್ನೂ ಅದು ಚೆನ್ನಾಗೈತೆ ಅಂದ್ರೆ ಹೊರಗಡೆ ಅದು ನಮ್ಮ ಅರ್ವಿಯ ಮಾತ್ರ. ಸೊ ಅದ್ ಬಿಟ್ರೆ ಇನ್ನೊಂದು ಬೇರೆ ತರನೇ ಆಗೋಯ್ತು ಬಿಡಿ, ಅದ್ರ ಬಗ್ಗೆ ಬೇಡ. ಯಾವ್ದನ್ನು ಬರೀ ಬಿಗ್ ಬಾಸ್ ಮನೆಗೋಸ್ಕರ ಸೀಮಿತವಾಗಿತ್ತೆ ಹೊರ್ತು ಯಾವ್ದು ಅಂತ ನೋಡ್ಲಿಲ್ಲಪ್ಪ. ಅಲ್ಲೇನೋ ಸಖತ್ತಾಗಿದ್ರು, ಹೊರಗಡೆ ಹೋದ್ಮೇಲೆ ಇನ್ಯಾರೋ ಮದ್ವೆ ಆಯ್ತಾರೆ ಅಂತ ನ್ಯೂಸ್ ಬಂತು. ಸೊ ಒಟ್ನಲ್ಲಿ ನಮ್ ಬಿಗ್ ಬಾಸ್ ಅವರು ಸ್ಟಾರ್ಟಿಂಗ್ ಇಂದ ಶ್ರಮ ಪಟ್ಟಿದ್ಕು ಸಾರ್ಥಕ ಆಯ್ತು ಅಂತ ಹೇಳ್ಬೋದು. ಪ್ರೋಮೋದಲ್ಲೂ ಬಿಟ್ಕೊತಿಲ್ಲ ಗುರು, ಅವ್ರದ್ದೇ ಇವತ್ತು ಫಸ್ಟ್ ಕರ್ಸಿದ್ದಾರೆ ಅಂಡ್ ಜೊತೆ ಪ್ರೋಮೋ ಹಾಕಿದ್ದಾರೆ. ಇವತ್ತು ತ್ರಿವ್ಯಾ ಫ್ಯಾನ್ ಪೇಜ್ ಗಳಿಗಂತೂ ಹಬ್ಬ ಅಂತ ಹೇಳ್ಬೋದು. ಸೊ ಎಷ್ಟು ಖುಷಿ ಆಯ್ತು ನಿಮ್ಗೆ ಅವ್ರಿಬ್ರು ಮನೆಯವ್ರು ಬಂದಿದ್ದು ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಎಸ್, ತ್ರಿವ್ಯಾ ಫ್ಯಾನ್ಸ್ ಪಕ್ಕಾ ಖುಷಿಯಾಗಿರುತ್ತೆ. ಸೊ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಈಗ ಇಬ್ರು ಮನೆಯವ್ರನ್ನ ಕರೆಸಿದ್ದಾರೆ. ಒಂದು ನಮ್ ಭವ್ಯ ಫ್ಯಾಮಿಲಿ, ಇನ್ನೊಂದು ನಮ್ಮ ತ್ರಿವಿಕ್ರಮ್ ಫ್ಯಾಮಿಲಿ. ಎಸ್, ಭವ್ಯ ಫ್ಯಾಮಿಲಿ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ನಾನು ಕೇಳಿದೆ 1-2-3 ವೀಕ್ಸ್ ಬ್ಯಾಕ್ ಅವ್ರ ಸಿಸ್ಟರ್ಗೆ ಮಾತಾಡ್ತಿದ್ದಾಗ ಕೇಳಿದೆ, ಯಾರು ಬರ್ತಿದ್ದಾರೆ ಫ್ಯಾಮಿಲಿಯಿಂದ, ಯಾವಾಗ ಫ್ಯಾಮಿಲಿ ವೀಕ್ ಅಂತ. ಆ ಫ್ಯಾಮಿಲಿ ವೀಕ್ ಯಾವಾಗ ಅಂತ ಗೊತ್ತಿಲ್ಲ, ಕರೆಸ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಯಾರೇ ಎಷ್ಟು ಜನ ಹೋಗ್ಬೋದು, ಯಾರ್ಯಾರು ಹೋಗ್ತಿದ್ದೀರ ಅಂತ ಕೇಳಿದಾಗ ಮೇ ಬಿ ಮನೆಯವರೆಲ್ಲ ಹೋಗ್ಬೋದು ಅಂತ ಅನ್ಸುತ್ತೆ ಅಂತ ಅವರು ಕನ್ಫರ್ಮ್ ಇರ್ಲಿಲ್ಲ, ಹೇಳಿದ್ರು. ಸೊ ಇವತ್ತು ಇಬ್ರು ಬಂದಿದ್ದಾರೆ. ಐ ಥಿಂಕ್ 3 ಜನ ಬಂದಿದ್ದಾರೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಇದು ಹೇಳ್ಬಿಡ್ತೀನಿ ಕೇಳ್ರಪ್ಪ, ಅಲ್ಲಿರೋದು ರಜತ್ ಅವರ ಹೆಂಡತಿ ಅಲ್ಲ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೊಂಡು ಅದು ರಜತ್ ಅವ್ರ ಹೆಂಡತಿ, ಅದು ರಜತ್ ಅವ್ರ ಹೆಂಡತಿ ಅಂತ ಸ್ಪ್ರೆಡ್ ಮಾಡ್ತಿದ್ದೀರಾ ಅಂಡ್ ಕಮೆಂಟ್ಸ್ ಗಳು ಮಾಡ್ತಿದ್ದೀರಾ. ಅದು ಬಂದ್ಬಿಟ್ಟು ಭವ್ಯ ಗೌಡರ ಅಕ್ಕ. ಅಲ್ಲಿ ಭವ್ಯ ಗೌಡರ ಅಮ್ಮ ಮತ್ತೆ ಅವ್ರ ಅಕ್ಕ ಬಂದಿರೋದು. ಸೊ ಅಂಡ್ ಇನ್ನೊಂದು ಒಂದ್ ಚಿಕ್ಕ ಹುಡುಗಿ ಇದೆ ನೋಡ್ಬೋದು, ಮೇ ಬಿ ಅದು ಭವ್ಯ ಗೌಡರ ದೊಡ್ಡಕ್ಕ ಇದಾರಲ್ಲ ಅವರ ಮಗಳು ಅಂತ ಅನ್ಕೊಳ್ತೀನಿ. ಇಲ್ಲಿ ಧನ್ರಾಜ್ ಫ್ಯಾಮಿಲಿ ಅವರಿಂದ ಬಂದಿರ್ಬೋದು ಅಂತ ಕೆಲವ್ರು ಹೇಳ್ತಿದ್ದಾರೆ. ಆದ್ರೆ ಧನ್ರಾಜ್ ಫ್ಯಾಮಿಲಿ ಅಲ್ಲ, ಆ ಹುಡುಗಿನೇ ಬೇರೆ. ಧನ್ರಾಜ್ ಫ್ಯಾಮಿಲಿ ಬಂದ್ರೆ ಐ ಥಿಂಕ್ ಬರೀ ಇಷ್ಟು ಕಡಿಮೆ ಬರಲ್ಲ, ತುಂಬಾ ಜನ ಬರ್ಬೋದು. ಇಡೀ ಫ್ಯಾಮಿಲಿನೇ, ಅಥವಾ ಅವ್ರ ಹೆಂಡತಿ ಮತ್ತೆ ಪಾಪುನ್ ಕರ್ಕೊಂಡ್ ಬರ್ಬೋದು ಅಂತ ಅನ್ಕೊಳ್ತೀನಿ. ಅದು ಎಮೋಷನಲ್ ಮೂಮೆಂಟ್ ಇರುತ್ತೆ. ಸೊ ಇಲ್ಲಿ ನಮ್ಮ ಭವ್ಯಗೌಡ ಅವ್ರ ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ಆಂಟಿ ಬಂದಿದ್ದಾರೆ, ಅವ್ರ ಅಮ್ಮ ಬಂದಿದ್ದಾರೆ ಅಂಡ್ ಅದಾದ್ಮೇಲೆ ಇನ್ನು ಅವ್ರ ಅಕ್ಕ ಬಂದಿದ್ದಾರೆ, ದಿವ್ಯಾ ಅವರು. ಅವ್ರ ಹೆಸರು ಬಂದ್ಬಿಟ್ಟು ದಿವ್ಯಾ ಅಂತ ಹೇಳಿ. ಸೊ ಹುಡುಗಿನೂ ಮೇ ಬಿ ಅವ್ರ ಅಕ್ಕನ ಮಗಳೇ ಅನ್ಕೊಳ್ತೀನಿ. ಚೆನ್ನಾಗಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಹಗ್ ಮಾಡ್ತಿದ್ದಾರೆ ಅವ್ರ ಅಮ್ಮ. ಐ ಥಿಂಕ್ ಒಂದ್ ಸ್ವಲ್ಪ ತಪ್ಪುಗಳಾಗಿದೆ ಅಲ್ಲ, ಅದನ್ನ ಮೇ ಬಿ ಏನ್ ಗೈಡೆನ್ಸ್ ಕೊಡ್ಬೋದು ಅನ್ಸುತ್ತೆ. ಒಂದ್ ಸ್ವಲ್ಪ ಟಿಪ್ಸ್ ಎಲ್ಲ ಕೊಟ್ಬಿಟ್ಟು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ಪುಟ್ಸ್ ಎಲ್ಲ ಏನೇನ್ ಆಗ್ತಿದೆ ಅಂದ್ರೆ ಹೊರಗಡೆ ವಿಷಯಗಳು ಹೇಳಕ್ ಆಗಲ್ಲ, ಬಟ್ ಬೇರೆ ರೀತಿಲಿ ಏನಾದ್ರೂ ಇವ್ರಿಗೆ ಏನ್ ಅನ್ಸಿರುತ್ತೆ ಅದ್ರ ಬಗ್ಗೆ ಹೇಳಿದ್ರೆ ಬೆಟರ್ ಅಂತ ಅನ್ಕೊಳ್ತೀನಿ. ಅದರ್ವೈಸ್ ಮಾಮೂಲಿ ಚೆನ್ನಾಗಿರುತ್ತೆ ಆ ಮೂಮೆಂಟು ಎಲ್ಲ ಜೊತೆಲಿ ಇರೋದು. ಸೊ ನನ್ನ ವರ್ಷಿಣಿ ಅವರು ಬರ್ತಾರೆ ಅಂತ ಅನ್ಕೊಂಡಿದೆ, ಅವರ ತಂಗಿ. ಮೇ ಬಿ ಅವ್ರು ಬಂದಿಲ್ಲ, ಇವ್ರು 3 ಜನ ಅಥವಾ 2 ಬಂದಿದ್ದಾರೆ ಅನ್ಕೊಳ್ತೀನಿ. ಸೊ ಇವ್ರದ್ದು ಅಷ್ಟೊಂದು ಏನು ತೋರಿಸಿಲ್ಲ, ಬರೀ ಹಗ್ ಮಾಡಿರೋದು ಒಂದಷ್ಟು ಒಂದು ಹೊರಡೆ ಹೇಳಿರೋದು ಆ ತರ ತೋರಿಸಿದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. ಇಲ್ಲಿ ಭವ್ಯ ಅವ್ರ ಅಮ್ಮ ಫ್ಯಾಮಿಲಿ ಆಯ್ತು. ನೆಕ್ಸ್ಟ್ ಸ್ವಲ್ಪ ಎಮೋಷನಲ್ ಮೂಮೆಂಟ್ ಅಂತ ಆಗೋದು ಈ ಒಂದು ಪ್ರೋಮೋದಲ್ಲಿ ನಮ್ಮ ಯಾರು ತ್ರಿವಿಕ್ರಮ್ ಅವ್ರ ಅಮ್ಮ. ಫಸ್ಟ್ ಆಫ್ ಆಲ್ ತ್ರಿವಿಕ್ರಮ್ ಅವ್ರ ಅಮ್ಮ ಬಂದಾಗ ಅನ್ಸಿದ್ದು ಗುರು, ಎಷ್ಟು ಸಿಂಪಲ್ ಇದಾರೆ ಅಲ್ಲ. ನಮ್ಮ ಅಮ್ಮದಿರು ಹೆಂಗಿರ್ತಾರೆ ಸೇಮ್ ಹಂಗೇನೆ, ತುಂಬಾ ಸಿಂಪಲ್. ಅದ್ರಲ್ಲೂ ಈಗ ಅಟ್ಲೀಸ್ಟ್ ಈಗ ಏನೋ ಒಂದು ಶೋಗೆ ಹೋಗ್ತಿದ್ದಾರೆ ಅಥವಾ ಎಲ್ಲೋ ಹೋಗ್ತಿದ್ದಾರೆ ಅಂದಾಗ ಫುಲ್ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಾರು ರೆಡಿಯಾಗಿ ಬರ್ತಾರೆ ಒಂದ್ ಸ್ವಲ್ಪ. ಬಟ್ ತ್ರಿವಿಕ್ರಮ್ ಅವ್ರ ಅಮ್ಮ ಅಂತೂ ತುಂಬಾನೇ ಸಿಂಪಲ್ ಆಗಿ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಅದಿಷ್ಟ ಆಯ್ತು.
ಬಂದಾದ್ಮೇಲೆ ಇಲ್ಲಿ ಭವ್ಯ ಜೊತೆನೂ ಮಾತಾಡ್ತಾರೆ, ಅದು ಆಲ್ರೆಡಿ ಹೇಳ್ದೆ. ಅದಾದ್ಮೇಲೆ ಇಲ್ಲಿ ಒಂದಷ್ಟು ಜನ ಊಟ ಮಾಡ್ತಾ ಕೂತಿರ್ತಾರೆ, ಒಂದಷ್ಟು ಜನ ಅಲ್ಲಿ ಏನೋ ಮಾಡ್ತಿರ್ತಾರೆ. ಮೇ ಬಿ ಅವಾಗ ಗೊತ್ತಲ್ಲ ಬಿಗ್ ಬಾಸ್ ಅವ್ರದ್ದು ಪಾಸ್ ಕೊಟ್ಟಿದ್ದಾರೆ. ಏನ್ ಗೊತ್ತಾ, ಈಗ ಸಡನ್ ಆಗಿ ಕರ್ಸ್ಬಿಟ್ಟು ಮಾತಾಡ್ಸ್ಬಿಟ್ರೆ ಮೇ ಬಿ ಅಷ್ಟೊಂದು ಫೀಲ್ ಆಗಲ್ಲ. ಮಾಮೂಲಿ ಮಾತಾಡ್ಸಿ ಈಗ ಎಷ್ಟು ದಿನದಿಂದ ಬಿಟ್ಟಿದ್ದಾರೆ ಅಂದ್ರೆ ಒಂದ್ ಸ್ವಲ್ಪ ಎಮೋಷನ್ಸ್ ಬಂದೇ ಬರುತ್ತೆ, ಕಳಿಸ್ಬಿಡೋದು. ಬಟ್ ಬಿಗ್ ಬಾಸ್ ಅವ್ರು ಇಲ್ಲಿ ಮೈಂಡ್ ನ ಸಖತ್ತಾಗಿ ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು. ಈಗ ನಿಮ್ಮ ಅಮ್ಮ ಬಂದಿದ್ದಾರೆ, ನೀವು ತುಂಬಾ ದಿನ ಆಗಿದೆ ನೋಡಿ, ಅವಾಗ ಪಾಸ್ ಕೊಡ್ತಾರೆ ಅಂದ್ರೇನೆ ಅದ್ ಆಗ್ತಿರಲ್ಲ ಗುರು, ಎಮೋಷನ್ಸ್ ಇನ್ನೂ ಜಾಸ್ತಿ 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 ಆಗುತ್ತೆ. ಬಿಗ್ ಬಾಸ್ ಅವ್ರಿಗೆ ಬೇಕಾಗಿರೋದು ಅದೇ ಇಲ್ಲಿ. ಸೊ ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಏನ್ ಮಾಡಿದ್ದಾರೆ, ಏನು ಪಜಲ್ ಇದೆಯಲ್ಲ, ಆ ಪಜಲ್ ನ ಕಂಪ್ಲೀಟ್ ಮಾಡ್ಬೇಕು. ಮೇ ಬಿ ಅಲ್ಲಿ ಅವ್ರ ತಾಯಿ ಫೋಟೋನೇ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಚೆನ್ನಾಗಿದೆ, ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಸೊ ಅಲ್ಲಿ ಬಂದ್ಬಿಟ್ಟು 10 ಮಿನಿಟ್ಸ್ ಕೊಟ್ಟಿರ್ತಾರೆ. ಆ 10 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡೋದೇ ತ್ರಿವಿಕ್ರಮ್ ಅವರು ಅವ್ರ ತಾಯಿನ ಮೀಟ್ ಮಾಡ್ಬೋದು ಅಂತ ಇರುತ್ತೆ, ಆಯ್ತಾ. ಸೊ ಇಲ್ಲಿ ಇವ್ರ ತಾಯಿ ಎಲ್ಲಾರ ಜೊತೆನೂ ಮಾತಾಡ್ಕೊಂಡು ಇನ್ನೇನೋ ಅದು ಪಜಲ್ಸ್ ಕಂಪ್ಲೀಟ್ ಆಗಲ್ಲ, ತ್ರಿವಿಕ್ರಮ್ ಅವ್ರು ಕಂಪ್ಲೀಟ್ ಮಾಡಲ್ಲ. ಸೊ ಅಲ್ಲಿ ಹೋಗ್ತಿರ್ತಾರೆ, ಇನ್ನೇನೋ ಗೇಟ್ ಕ್ಲೋಸ್ ಆಗ್ಬೇಕು ಆ ತರ ತೋರ್ಸಿದ್ದಾರೆ. ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ, ಆ ತರ ಮಾಡಲ್ಲ ಅನ್ಕೊಳ್ತೀನಿ. ಆ ತರ ಮಾಡೋದ್ರಂತೂ ಅದು ಬೇರೆ ಲೆವೆಲ್ಗೆ, ಅಂದ್ರೆ ಎಮೋಷನಲ್ಲೂ ತ್ರಿವಿಕ್ರಮ್ ಇದಾಗುತ್ತೆ. ಅಂಡ್ ಒಂದ್ ಕಡೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬಹುದು, ಅದು ಬೇರೆ ರೀತಿ ಥಿಂಕ್ ಮಾಡೋದು ಬೇಡ ಇವಾಗ. ಬಟ್ ಕರ್ಸಿರ್ತಾರೆ, ಮತ್ತೆ ಬೇರೆ ರೀತಿಲಿ ಕರ್ಸ್ಬೋದು ಅಂತ ಅನ್ಕೊಳ್ತೀನಿ. ಸುಮ್ನೆ ಆ ಪ್ರೋಮೋ ಗಿಮಿಕ್ಕೋಸ್ಕರ ಹಂಗೆ ತೋರಿಸಿದ್ದಾರೆ. ಬಟ್ ಇಲ್ಲಿ ತ್ರಿವಿಕ್ರಮ್ಗಂತೂ ಪಾಪ ಅವ್ರ ಅಮ್ಮನ್ ಕಂಡ್ರೆ ಸಖತ್ ಇಷ್ಟ. ಅವ್ರ ಅಮ್ಮಂಗೋಸ್ಕರನೇ ಅವರು ಬಿಗ್ ಬಾಸ್ ಮನೆಗೆ ಬಂದಿರೋದು. ಸೊ ತುಂಬಾ ಅಳ್ತಿದ್ದಾರೆ ಗುರು, ನೋಡಕ್ಕಾಗಲ್ಲ. ಯಾರೇ ಆದ್ರೂ ಅಷ್ಟೇನೆ, ಈಗ ಭವ್ಯ ಹತ್ರ ನೋಡಕ್ಕಾಗಲ್ಲ, ತ್ರಿವಿಕ್ರಮ್ ಹತ್ರ ನೋಡಕ್ಕಾಗಲ್ಲ, ಇನ್ನೊಬ್ರ ಹತ್ರ ನೋಡಕ್ಕಾಗಲ್ಲ. ಟೋಟಲಿ ಈ ವೀಕು ಕಂಪ್ಲೀಟ್ ಎಮೋಷನಲ್ ಮೂವ್ಮೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಎಸ್, ನಿನ್ನೆ ಎಪಿಸೋಡ್ ಅಲ್ಲಿ ಏನೇನಾಯ್ತು ಎಲ್ಲ ನೋಡಿದೀರಾ, ಅದನ್ನು ಕೂಡ ರಿವ್ಯೂ ಮಾಡ್ತೀನಿ, ಎಪಿಸೋಡ್ ರಿವ್ಯೂ. ಸೊ ಅದ್ರ ಬಗ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇನ್ನ ಯಾರ್ಯಾರ ಫ್ಯಾಮಿಲಿಯಿಂದ ಯಾರ್ಯಾರು ಬರ್ಬೋದು ಅಂತ ನಾನೊಂದು ಗೆಸ್ ಮಾಡೋದಾದ್ರೆ, ರಜತ್ ಫ್ಯಾಮಿಲಿಯಿಂದ ಪಕ್ಕ ಅವ್ರ ಹೆಂಡತಿ ಬರ್ತಾರೆ. ಅವ್ರ ಹೆಂಡತಿ ಜೊತೆ ಮೇ ಬಿ ಮಕ್ಳನ್ನ ಕರ್ಕೊಂಡ್ ಬರ್ಬೋದು. ಅದ್ ಬಿಟ್ರೆ ನಮ್ಮ ಹನುಮಂತಣ್ಣನ ಫ್ಯಾಮಿಲಿಯಿಂದ ಅವರ ತಾಯಿ ಬರ್ಬೋದು, ಜೊತೆಗೆ ಅವ್ರ ಅಪ್ಪನೂ ಬರ್ಬೋದು. ತಾಯಿ ಅಂತೂ ಪಕ್ಕ ಮಿಸ್ ಆಗಲ್ಲ, ಅವ್ರ ತಾಯಿನೇ ಕರೆಸ್ತಾರೆ. ಸೊ ಅದಾದ್ಮೇಲೆ ಇನ್ನ ಮೋಕ್ಷಿತ್ ಅವ್ರ ಫ್ಯಾಮಿಲಿ ಅಂತೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿರುತ್ತೆ ಅನ್ಕೊಳ್ತೀನಿ ಆ ಮೂಮೆಂಟು. ಅವ್ರ ಅಪ್ಪ ಅಮ್ಮ ಬರೋದು, ಬಟ್ ಅವ್ರ ತಮ್ಮನ್ ಹೆಂಗ್ ಕರೆಸ್ತಾರೋ ಗೊತ್ತಿಲ್ಲಪ್ಪ. ಮೇ ಬಿ ವಿಟಿ ಪ್ಲೇ ಮಾಡ್ಬೋದು, ಆಲ್ರೆಡಿ ಒಂದ್ಸಲ ಪ್ಲೇ ಮಾಡಿದಾಗ್ಲೇ ಅಷ್ಟೊಂದು ಎಮೋಷನಲ್ ಆಗಿದ್ರು, ಗೊತ್ತಿಲ್ಲ ಈ ಸಲ ಹೆಂಗಾಗುತ್ತಾ. ಇನ್ನ ಗೌತಮಿ ಅವರು ಅವ್ರ ಹಸ್ಬೆಂಡ್ ಬರ್ತಾರೆ, ನೋಡೋಣ ರೊಮ್ಯಾಂಟಿಕ್ ಆಗಿರುತ್ತಾ ಅಥವಾ ಹೆಂಗಿರುತ್ತೆ ಅಂತ. ಸೊ ಅದಾದ್ಮೇಲೆ ಇನ್ಯಾರು ನಮ್ಮ ಚೈತ್ರಕ್ಕ ಫ್ಯಾಮಿಲಿಯಿಂದ ಅವ್ರ ತಾಯಿ ಬರ್ಬೋದು, ಜೊತೆಗೆ ಅವ್ರ ತಂಗಿ ಬರ್ಬೋದು ಅಂತ ಅನ್ಕೊಳ್ತೀನಿ. ಇನ್ನ ಧನ್ರಾಜ್ ಅವ್ರ ಫ್ಯಾಮಿಲಿಯಿಂದ ಬಂದ್ರೆ ಇಡೀ ಫ್ಯಾಮಿಲಿನೇ ಬರ್ಬೋದು, ಯಾಕೆಂದ್ರೆ ಅವ್ರದ್ದು ತುಂಬು ಕುಟುಂಬ. ಸೊ ಅವ್ರನ್ನ ಅಷ್ಟನ್ನ ಕರೆಸ್ತಾರ ಏನಾರ ಸರ್ಪ್ರೈಸಿಂಗ್ ಆಗಿ, ಅಥವಾ ಅವ್ರ ಹೆಂಡತಿ ಮತ್ತೆ ಪಾಪು ಅಂತ ಕರ್ಕೊಂಡೇ ಬಂದೇ ಬರ್ತಾರೆ. ಯಾಕೆಂದ್ರೆ ಧನ್ರಾಜ್ ಆಚಾರ್ಯವರು ಪಾಪ ಚಿಕ್ಕ ಪಾಪುನ ಬಿಟ್ಬಿಟ್ಟು ಬಂದಿರೋದು, ಖಂಡಿತ ಮಿಸ್ ಮಾಡ್ಕೊಳ್ತಿರ್ತಾರೆ. ಸೊ ಅವ್ರನ್ನ ಕರೆಸ್ತಾರೆ. ನೆಕ್ಸ್ಟ್ ಇನ್ಯಾರು ಬಿಟ್ಟೆ, ಹನುಮಂತಣ್ಣ ಆಯ್ತು, ಧನ್ರಾಜ್ ಆಯ್ತು, ಮಂಜಣ್ಣನ ಫ್ಯಾಮಿಲಿಯಿಂದ ಅವ್ರ ಅಪ್ಪ ಬರ್ಬೋದು. ಅವ್ರ ತಂಗಿದಿರ್ನ ಕರೆಸ್ತಾರ ಗೊತ್ತಿಲ್ಲ, ಅವ್ರ ಅಪ್ಪ ಬರ್ತಾರೆ ಪಕ್ಕ, ಅವ್ರ ಅಮ್ಮ ಅವರ ಇಲ್ಲೋ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರ ಅಪ್ಪ ಅಂತೂ ಬರ್ತಾರೆ, ಯಾಕೆಂದ್ರೆ ಅವ್ರಿಗೆ ಸ್ಟಾರ್ಟಿಂಗ್ ಇದ್ರಲ್ಲೂ ಬಂದಿದ್ರಲ್ವಾ. ಸೊ ಮಂಜಣ್ಣ ಆಯ್ತು, ಯಾರ್ಯಾರಾಯ್ತು, ಧನ್ರಾಜ್ ಆಯ್ತು, ಹನುಮಂತು ಆಯ್ತು, ಅಂಡ್ ಮೌಷಿತದಾಯ್ತು, ಮಂಜಣ್ಣಂದಾಯ್ತು, ಗೌತಮಿದಾಯ್ತು, ರಜತ್ ಆಯ್ತು, ಇನ್ಯಾರು ಭವ್ಯ, ತ್ರಿವಿಕ್ರಮ್ ಇಷ್ಟ ಆಯ್ತು. ಇನ್ನೊಬ್ರು ಯಾರೋ ಮಿಸ್ ಹೊಡಿತ, ಚೈತ್ರಕ್ಕೊಂದು ಹೇಳ್ದೆ. ಸೊ ನೀವು ಯಾರ ಫ್ಯಾಮಿಲಿಗೆ ವೆಯ್ಟ್ ಮಾಡ್ತಿದ್ದೀರಾ, ಯಾವ ಮೂಮೆಂಟ್ಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಅಂಡ್ ಆ ತ್ರಿವಿಯಾ ಫ್ಯಾನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿರುತ್ತೆ ಇವತ್ತೊಂದು ಗೊತ್ತು. ಸೊ ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಆಲ್ರೆಡಿ ಹೇಳ್ದಂಗೆ ಯಾರ ಫ್ಯಾಮಿಲಿಗೆ ವೆಯ್ಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.